ಇವಳು ನೋಡಿ ಇಲ್ಲಿ ಕರ್ಕೊಂಬಂದಿದ್ದಾರೆ. ದಾರಿ ಮಧ್ಯೆ ಆಂಬ್ಯುಲೆನ್ಸ್ನ ಯಾರೋ ತಗೊಂಡೋದ್ರು ಅಂತ ಹೇಳಿದ್ರು. ಇಲ್ಲಿ ಇವಳು ಈ ರೀತಿ ಮಾಡ್ತಾಳೆ ಅಂತ ನನ್ನ ಕನ್ಸು ಮನ್ಸಲ್ಲೂ ನಿಲ್ಸಿರಲ್ಲ. ನೋಡಿ ಸರ್, ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ, ಆತರ ಪಡಬೇಡಿ. ಶ್ರಾವಣಿಯವರಿಂದಲೇ ಇಷ್ಟೆಲ್ಲ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದ್ರೆ ನಿಮ್ಮ ಶ್ರೀಮತಿಯವರು ಬದುಕಿರೋದೇ ಶ್ರಾವಣಿಯವರಿಂದ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ಯಾರೋ ನಿಮ್ಮ ಶ್ರೀಮತಿಯವ್ರನ್ನ ಸಾಯಿಸಕ್ ಪ್ರಯತ್ನ ಪಟ್ಟಿದ್ದಾರೆ. ಕುತ್ತಿಗೆ ಹತ್ರ ಫಿಂಗರ್ ಮಾರ್ಕ್ಸ್ ಎಲ್ಲ ಇದೆ, ಪಲ್ಸ್ ಬೇರೆ ಆಗಿದೆ, ಹಾಗೆ ಕುತ್ತಿಗೆ ಹತ್ರ ಬ್ಲಡ್ ಕ್ಲಾಟ್ ಆಗಿದೆ, ಹಾಗಾಗಿ ಅನ್ಕಾನ್ಶಿಯಸ್ ಆಗಿದೆ. ದೇವ್ರ ದಯೆಯಿಂದ ಶ್ರಾವಣಿಯವರು ಕರೆಕ್ಟ್ ಟೈಮ್ಗೆ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಕರ್ಕೊಂಬರೋದು ಸ್ವಲ್ಪ ಲೇಟ್ ಆಗಿದ್ರು ಅವ್ರ ಪ್ರಾಣ ಉಳಿತಾ ಇರಲಿಲ್ಲ. ನೌ ಶಿ ಇಸ್ ಫೈನ್. ಶ್ರಾವಣಿಯವರೇ ಹಾಗೆ ಮಾಡೋವಾಗಿದ್ದಿದ್ರೆ ಇಲ್ಲಿವರೆಗೂ ಯಾಕೆ ಕರ್ಕೊಂಬರ್ತಿದ್ರು ಹೇಳಿ? ಅದು ಅಲ್ಲದೆ ನಿಮ್ಮ ಶ್ರೀಮತಿಯವರು ಶ್ರಾವಣಿಯವರ ಹೆಸರನ್ನೇ ಕನ್ವರಿಸ್ತಾ ಇದ್ದಾರೆ. ಶ್ರಾವಣಿ ಬೇಕು, ಶ್ರಾವಣಿ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಪ್ರೀತಿಯಿಂದ ಇವ್ರ ಹೆಸರನ್ನ ಕನ್ವರಿಸ್ತಾ ಇದ್ದಾರೆ ಅಂದ್ರೆ ಇವ್ರು ಹಾಗೆ ನಡ್ಕೊಳಕ್ ಸಾಧ್ಯನಾ? ಮೇಡಮ್, ಮತ್ತೆ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ದು, ಕಿಡ್ನಾಪ್ ಮಾಡಿದ್ದು. ಸರ್, ಯಾರೋ ರೌಡಿಗಳು ಡಾಕ್ಟರ್ ನರ್ಸ್ನ ಇಳಿಸ್ಬಿಟ್ಟು ಆಂಬುಲೆನ್ಸ್ನ ತೊಗೊಂಡೋಗ್ತಾ ಇದ್ರು. ಅದೇ ದಾರಿ ನಾವು ಈವೆಂಟ್ಸ್ ಹೋಗ್ತಾ ಇದ್ವಿ. ಅದೇ ವೇಳೆಗೆ ಮೇಡಮ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನೋಡಿದ್ರ, ಇವ್ರನ್ನ ಆ ರೌಡಿಗಳಿಂದ ಕಾಪಾಡಿದ್ದೆ ಶ್ರಾವಣಿ ಅವರು. ಹೌದು, ನಿಮ್ಮ ವೈಫ್ನ ಆಂಬ್ಯುಲೆನ್ಸ್ ಅಲ್ಲಿ ಎಲ್ಲಿ ಕಳಿಸ್ತಿದ್ರಿ? ಅದು ಡಾಕ್ಟರ್, ನನ್ನ ಹೆಂಡತಿಗೆ ಸಿವಿಯರ್ ಡಿಪ್ರೆಷನ್ ಆಗಿದೆ. ವಾಟ್? ಡಿಪ್ರೆಷನ್? ಏನ್ ಹೇಳ್ತಾ ಇದ್ದೀರಾ ನೀವು? ಇಷ್ಟೆಲ್ಲ ಆದ್ರೂ ಅವ್ರು ಸ್ಟೇಬಲ್ ಆಗಿದ್ದಾರೆ, ಅಷ್ಟೊಂದು ಕ್ಲಾರಿಟಿಯಿಂದ ಮಾತಾಡ್ತಾ ಇದ್ದಾರೆ, ಅಂಥದ್ರಲ್ಲಿ ಡಿಪ್ರೆಷನ್ ಅಂತ ಇದ್ದೀರಲ್ಲ? ಇಲ್ಲ ಡಾಕ್ಟರ್, ಅವಳಿಗೆ ಡಿಪ್ರೆಷನ್ ಆಗಿದೆ. ಅವಳು ಹೇಗೇಗೋ ಬಿಹೇವ್ ಮಾಡ್ತಿದ್ಲು, ಅದಕ್ಕೆ. ನೋ ವೇ. ಡಿಪ್ರೆಷನ್ ಅಲ್ಲಿ ಇದ್ರೆ ನಮಗೆ ಗೊತ್ತಾಗೋದಿಲ್ವಾ? ಅವ್ರು ಆರಾಮಾಗಿದ್ದಾರೆ. ಅಲ್ಲ ಡಾಕ್ಟರ್, ಅದು ಸಾರಿ ಡಾಕ್ಟರ್, ಮುಂಚೆ ಟ್ರೀಟ್ ಮಾಡ್ತಿದ್ದ ಡಾಕ್ಟರು ಚಿಕ್ಕಮ್ಮಂಗೆ ಸಿವಿಯರ್ ಡಿಪ್ರೆಷನ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಅವ್ರು ಹಾಗೆ ಹೇಳ್ತಾ ಇದ್ದಾರೆ. ಚಿಕ್ಕಮ್ಮ ಈಗ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದಾರಲ್ಲ, ಉಳಿದಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡಿ. ಡಾಕ್ಟರ್, ನಾನು ನನ್ನ ಹೆಂಡತಿ ನೋಡ್ಬೋದಾ? ಇಲ್ಲ ಇಲ್ಲ, ಈಗ ನೋಡ್ಬೇಡಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಅವಾಗ ನೋಡಿದ್ರಂತೆ. ಡಾಕ್ಟರ್ ಪ್ಲೀಸ್